ರಮೇಶ್ ನಮ್ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್. ಅಷ್ಟು ಅಲ್ಲದೆ ನಮ್ಗೆಲ್ಲ ಬೆಸ್ಟ್ ಫ್ರೆಂಡ್ ಕೂಡ. ಈಸ್ ನಾಟ್ ಅ ಕ್ರಿಮಿನಲ್. ಹೇಳು ಹೇಳು. ಅಯ್ಯೋ, ಎಂತದ ಹಿಂಗ್ ಹೇಳ್ತಿದ್ದೀರಾ? ರಮೇಶ್ ಎಲ್ಲ ಅಂತ ನಮಗ್ ಗೊತ್ತಿಲ್ಲ. ಪೊಲೀಸ್ ಬಂದಾಗ ಕಾಲೇಜಿಂದ ಮಿಸ್ಸಿಂಗ್ ಆದ. ಇವಾಗ ಎಲ್ಲಿ ಬಚ್ಕೊಂಡಿದ್ದಾನಂತ ಗೊತ್ತಿಲ್ಲ. ಇದಕ್ಕೆ ನಾನೇನ್ ಮಾಡ್ಲಮ್ಮ? ಸಮಸ್ಯೆ ಏನಾದ್ರೂ ಕಾಂಪ್ರಮೈಸ್ ಆದ್ರೆ ಅವ್ನ್ ವಾಪಸ್ ಬರ್ತಾನೆ ಅಂತ ನಂಗೆ ಖಂಡಿತ ಗೊತ್ತು. ಅಷ್ಟೇ ಅಲ್ದೆ ಪೊಲೀಸ್ ಅವ್ರ ಕೈಗೇನಾದ್ರೂ ಸಿಕ್ಕಾಕೊಂಡ್ರೆ ಅವನ್ನ ಸಾಯಿಸೇ ಬಿಡ್ತಾರೆ ತಾತ. ಇಷ್ಟೊಂದು ಹೇಳ್ತಿದ್ಯಾ? ಮಾತಾಡ್ ನೋಡ್ತೀನಿ. ಸರಿ ಸರಿ, ಥ್ಯಾಂಕ್ ಯು ಸೊ ಮಚ್ ತಾತ. ಏನಾಯ್ತು? MLA ಹತ್ರ ಮಾತಾಡಿ ಮತ್ತೆ ವಾಪಸ್ ಕಾಲ್ ಮಾಡ್ತಾರಂತ ತಾತ ಹೇಳಿದ್ರು. ಆ ವಿಷಯ ಯಾಕೆ ಬಿಚ್ಚಿದೆ? ವಿಗ್ ಹಾಕೊಂಡು ವೇಷ ಹಾಕೊಂಡು ಎಷ್ಟೊತ್ತಂತಿರೋದು? ಮೈಕೆ ಎಲ್ಲ ಕಡಿತಾ ಇದೆ. ಹುಡುಗಿ ವೇಷದಲ್ಲಿದ್ದಾಗ ರೂಮಿಗೆ ಯಾರಾದ್ರೂ ಬಂದ್ರೆ ಏನಾದ್ರೂ ಹೇಳ್ಬೋದು. ಹೇ, ಡೋರ್ ಲಾಕ್ ಮಾಡಿಲ್ಲ, ಬೇಗ ಹೋಗಿ ಲಾಕ್ ಮಾಡು. ಲೇಖಾ, ಅಯ್ಯೋ ವಾರ್ಡನ್ ಮ್ಯಾಮ್, ಬೇಗ ಹೋಗು. ಏನು ಇಬ್ರು ಮುಖ ಒಂಥರ ಇದೆ? ಹಾಗೆಲ್ಲ ಏನಿಲ್ಲ ಮೇಡಮ್, ನಾವಿಬ್ರು ಒಂದೇ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ವಿ ಅಷ್ಟೇ. ಇಲ್ಲ, ಆ ಪೊಲೀಸ್ನವ್ರು ಹೇಳ್ದಾಗೆ ಆ ಹುಡುಗನ್ನ ಇಲ್ಲೆಲ್ಲಾದ್ರೂ ಬಚ್ಚಿಟ್ಟಿದಿರೋ ಹೇಗೆ? ನಾವಾ? ಮೇಡಮ್ಗೆ ನಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತಲ್ಲ, ಈಗಿನ ಹುಡುಗಿನ ನಂಬೋ ಹಾಗಿಲ್ವಲ್ಲ. ಅಂದ್ರೆ ಮೇಡಮ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ರೂಮ್ ಎಲ್ಲ ಚೆಕ್ ಮಾಡ್ಬಿಡಿ ಮೇಡಮ್. ಚೆಕ್ ಮಾಡಿ ಮೇಡಮ್, ಪರವಾಗಿಲ್ಲ. ಬೇಡ ಬೇಡ, ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಮೇರಿ ಕಣ್ ತಪ್ಸಿ ಒಂದ್ ಸೂಜಿ ಕೂಡ ಈ ಹಾಸ್ಟೆಲ್ ಅಲ್ಲಿ ಬಚ್ಚಿಡೋ ಅಂತ ಹುಡುಗಿರು ಇದುವರೆಗೂ ಯಾರು ಹುಟ್ಟಿಲ್ಲ. ಐ ಆಮ್ ಪ್ರೌಡ್ ಆಫ್ ಇಟ್. ಅದು ಸರಿ ಮೇಡಮ್. ನಿಮ್ಗೆ ಹೇಳ್ಬೇಕಾಗಿರೋ ವಿಷಯ ಹೇಳಲೇ ಇಲ್ವಲ್ಲ? ಏನ್ ಮೇಡಮ್? ಆ ರಮೇಶನ್ ಮನೆಗ್ ಹೋಗಿ ಮಿನಿಸ್ಟರ್ ಕಡೆಯವರು ಮನೆಗೆ ಕಲ್ಲು ಹೊಡೆದು ಅವ್ರ ತಾಯಿಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಅವ್ರಿಗೆ BP ಜಾಸ್ತಿ ಆಗಿ ಸಿಟಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಿಮ್ಗೆ ಯಾರು ಹೇಳಿದ್ದು? ಟಿವಿ ನ್ಯೂಸ್ ಅಲ್ಲಿ ಬರ್ತಿತ್ತು. ಅವ್ರನ್ನ ನೆನ್ಸ್ಕೊಂಡ್ರೇನೆ ಬೇಜಾರಾಗುತ್ತೆ. ಪ್ರಸಾದ್ ಕನ್ಸ್ಟ್ರಕ್ಷನ್ ಅಂದ್ರೆ ಎಷ್ಟು ದೊಡ್ಡ ಕಂಪ್ನಿ ಆಗಿತ್ತು. ಬೆನ್ಸ್ ಕಾರು, ಎಷ್ಟು ದೊಡ್ಡ ಬಂಗ್ಲೆ ಎಲ್ಲ ಅವ್ರ ಹತ್ರ ಇತ್ತು. ಯಾರೋ ಅವ್ರ ಬಿಸ್ನೆಸ್ ಎಲ್ಲ ಹಾಳ್ ಮಾಡ್ಬಿಟ್ರು. ಕೊನೆಗೆ ಸಾಲ ಜಾಸ್ತಿಯಾಗಿ ಕೇಸ್ ಜಪ್ತಿ ಮಾಡಿದ್ರು. ಪಾಪ ಸೂಸೈಡ್ ಮಾಡ್ಕೊಂಡ್ರು. ಏನೇ ಆದ್ರೂ ಆ ಟಿವಿ ನ್ಯೂಸ್ ನೋಡಿದ್ಮೇಲೆ ತುಂಬಾ ಟೆನ್ಷನ್ ಆಯ್ತು. ಇವತ್ ನನ್ಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೋ ಇಲ್ವೋ. ನೀವು ಹೋಗಿ ನಿದ್ದೆ ಮಾಡಿ. ಅಬ್ಬಾ ದೇವ್ರೆ, ಇವತ್ತೆರಡು ಸ್ಮಾಲ್ ಹೊಡೆದ್ರೇನೆ ನನಗೆ ನಿದ್ದೆ ಬರೋದು. ನಾನು ಆದಷ್ಟು ಬೇಗ ಅಮ್ಮ ನೋಡ್ಲೇಬೇಕು. ದಯವಿಟ್ಟು ಏನಾದ್ರೂ ಮಾಡಿ ಸಹಾಯ ಮಾಡಿ. ತಾತ ಅವರು ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಏನಾದ್ರೂ ತೀರ್ಮಾನ ತಗೋತೀನಿ ಅಂತ ಹೇಳಿದ್ರು. ಎಲ್ಲಾ ತೀರ್ಮಾನ ಆದ್ಮೇಲೆನೆ ಹೋಗೋಣ. ಅದು ಸರಿನೇ, ಇವಾಗ ರಿಸ್ಕ್ ತಗೊಳೋದ್ ಬೇಡ. ನನ್ನ ಪೊಲೀಸ್ ಹಿಡ್ಕೊಳ್ಳಿ, ಆದ್ರೆ ನನ್ನ ನಮ್ಮನ್ನ ನೋಡ್ಲೇಬೇಕು. ರಮೇಶ್, ಡೋಂಟ್ ಬಿ ಸಿಲ್ಲಿ. ಪೊಲೀಸ್ ಕೈಗೆ ನೀನ್ ಏನಾದ್ರೂ ಸಿಕ್ಕಾಕೊಂಡ್ರೆ ನಿನಗ್ ಗೊತ್ತಲ್ವಾ? ಏನಾಯ್ತಾತ? ಅಯ್ಯೋ, ಒಂದು ಪ್ರಯೋಜನ ಇಲ್ಲ ಮಗಳೇ. ಅವನು ಅವ್ರ ಮನೇಲಿ ನೋವು ತಡೆಯಕ್ಕಾಗದೆ ಹಾಸಿಗೆ ಹಿಡ್ತಿದ್ದಾನೆ. ಆ ಹುಡುಗ ಯಾರ ಕೈಗಾದ್ರೂ ಸಿಕ್ಕಿದ್ರೆ ಒಂದು ಪೊಲೀಸವ್ರು ಸಾಯಿಸ್ತಾರೆ, ಇಲ್ಲ ಪಾರ್ಟಿ ಹುಡುಗ ಸಾಯಿಸ್ಬಿಡ್ತಾರ ಅಷ್ಟೇ. ತಾತ, ಹಾಗಾದ್ರೆ ನೀವ್ ಅವ್ರ ಹತ್ರ ಕೇಳಿಲ್ವಾ? ಇಲ್ಲ, ಅವನು ಕಾಂಪ್ರಮೈಸ್ಗೆ ಒಪ್ತಾ ಇಲ್ಲ. ಆ ಹುಡುಗ ಸ್ಟೇಜ್ ಮೇಲೆ ಫುಟ್ಬಾಲ್ ಓದಿಯೋ ತರ ಮಿನಿಸ್ಟರ್ನ ಓದಿತಾನೆ ಇದಾರೆ. ಟಿವಿಯವರು ಮತ್ತೆ ಮತ್ತೆ ತೋರಿಸ್ತಾನೆ ಇದಾರೆ. ಅದನ್ನ ನೋಡ್ಬಿಟ್ಟು ಪಕ್ಷದವ್ರು ಕೋಪದಲ್ಲಿದ್ದಾರೆ. ಅವನ ರಾಜಕೀಯ ಕರ್ಕೊಂಬಂದಿದ್ ನಾನೇ, ಆದ್ರೆ ಅವನಿವಾಗ ಬೇರೆ ಪಕ್ಷದಲ್ಲಿದ್ದಾನೆ. 15 ವರ್ಷ CM ಆಗಿದ್ರು ಏನು ಪ್ರಯೋಜನ ಇಲ್ಲಮ್ಮ. ನಿಮ್ ತಾತ ಇವಾಗ ಅಧಿಕಾರದಲ್ಲಿ ಇಲ್ವಲ್ಲ. ಬೇಡದೇ ಇರೋ ರಿಸ್ಕ್ ಎಲ್ಲ ನೀನ್ ತಗೊಳಕ್ ಹೋಗ್ಬೇಡ, ಸರಿನಾ? ಏನ್ ಹೇಳಿದ್ರು ತಾತ? ನೋ ಸ್ಕೋಪ್. ಏನಾಗಲ್ಲ, ನೇರವಾಗಿ ಹೋಗಿ ಅವ್ರ ಹತ್ರ ಮಾತಾಡೋಣ. ತಾತ ಹತ್ರನಾ? ನೋ, ಮಿನಿಸ್ಟರ್ ಹತ್ರ. ನಾವ್ ಒಬ್ರೇ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಬೇರೆ ದಾರಿ ಏನಾದ್ರೂ ಇದೆಯಾ? ನಾವ್ ಒಂದ್ಸಲ ಟ್ರೈ ಮಾಡೋಣ. ಏನೇ ಆದ್ರೂ ಸಮಸ್ಯೆ ಮುಗಿಯೋಕ್ಕಿಂತ ಮುಂಚೆ ರಮೇಶ್ ಹೊರಗಡೆ ಹೋದ್ರೆ ಅವನ್ನ ಖಂಡಿತ ಎಲ್ರು ಸಾಯಿಸ್ತಾರೆ. ಅಷ್ಟು ಅಲ್ದೆ ನಾವ್ ಎಷ್ಟು ಸಮಯ ಅಂತ ರಮೇಶ್ನ ಹೈಡ್ ಮಾಡ್ಸಕ್ಕಾಗುತ್ತೆ? ನೀನ್ ಗೊತ್ತಿದೆ ಮಾತಾಡ್ತಿದ್ಯಾ? ಈ ಟೈಮಲ್ಲಿ ಮಿನಿಸ್ಟರ್ನ ನೋಡಕ್ಕಾಗತ್ತಾ? ಜಾಸ್ತಿ ಏನು ಯೋಚನೆ ಮಾಡ್ಬೇಡ. ಮಿನಿಸ್ಟರ್ಗೆ ನಾವ್ ಯಾರು ಅಂತ ಮೊದ್ಲೇ ಗೊತ್ತು. ಅದ್ರಿಂದ ಮಾತಾಡೋಣ ಅಂತ ಹೇಳಿದೀನಿ. ಆದ್ಮೇಲೆ ಎಲ್ಲಿ ಹೋಗೋದು? ಮಿನಿಸ್ಟರ್ ಅಂತೂ ಅವ್ರ ಮನೆ ಬಿಟ್ಟು ಹೊರಗಡೆನೆ ಬರಲ್ಲ. ಅಷ್ಟು ಜೋರಾಗಿ ಇವ್ನು ಹೊಡೆದಿದ್ದಾನಲ್ಲ ಅವ್ರಿಗೆ. ನೋಡು, ನಾವಿಬ್ರು ಹೋಗಿ ಟ್ರೈ ಮಾಡಿ ನೋಡ್ತೇವೆ. ಈ ರಾತ್ರಿ ಒಳಗಡೆ ಸಮಸ್ಯೆ ಪರಿಹಾರ ಆಗುತ್ತಾ ನೋಡೋಣ. ಹೊರಗಡೆ ಹೋಗಿ ಸಾವ್ನ ನಿನ್ ಮೇಲೆ ತರಬೇಡ. ನಾವಿಬ್ರು ಬರೋವರೆಗೂ ಹೊರಗಡೆ ಒಂದ್ ಶಬ್ದ ಕೂಡ ಕೇಳಬಾರ್ದು. ಜುಲಿ, ನೀನ್ ಬೇಗ ರೆಡಿ ಆಗು. ಭಯ ಪಡೋದೇನು ಇಲ್ಲ. ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ, ರೆಸ್ಟ್ ಮಾಡಿ. ಹೇಳಿದ್ ಕೇಳಿಸ್ತಾನಮ್ಮ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಇದ್ಬಿಡು. ಏನೇ ಆದ್ರೂ ನಾವ್ ನಿಮ್ ಜೊತೆ ನಿಂತಿರ್ತೀವಿ.
ಆ ಭಗವಂತ ನಮ್ ಕೈ ಬಿಡೋದಿಲ್ಲ. ರಸಿಯಾ, ನಿನ್ನ ಜ್ಯೂಸ್ ಮಾಡ್ಕೊಡು. ನನ್ಗೇನು ಬೇಡ ಕಾದರಣ್ಣ. ಏನು ಬೇಡ ಅಂದ್ರೆ ಹೆಂಗಮ್ಮ? ಹುಷಾರಾಗೋದ್ ಬೇಡವಾ? ನನ್ಗೆ ನನ್ ಮಗನ್ ನೋಡಿದ್ರೆ ಸಾಕು. ಪೊಲೀಸ್ನವರು ಕಾಲೇಜಿಂದ ಹುಡುಗರ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ. ರಮೇಶನ್ನ ಅವ್ರು ಕರ್ಕೊಂಡು ಹೋಗಿರಲ್ಲ ಅಲ್ವಾ ಕಾದರಣ್ಣ? ಅವನೇನಾದ್ರೂ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿದ್ರೆ? ನೀನ್ ಹತ್ತು ಆರೋಗ್ಯ ಕೆಡ್ಸ್ಕೋಬೇಡ. ನಾನು ಹೋಗಿ ಏನಂತ ವಿಚಾರಿಸ್ತೀನಿ. ಆ ಪ್ರಿನ್ಸಿಪಲ್ನ ಫಾದರ್ನ ಹೋಗಿ ಭೇಟಿ ಮಾಡ್ಕೊಂಡ್ ಬರ್ತೀನಿ. ಹಲೋ, ಯಾರು ಇಷ್ಟೊತ್ತಲ್ಲಿ? ಅಯ್ಯೋ ನೇಹಾ, ನೀನಾ? ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಮ್ಮ ಇಲ್ಲಿ? ಆ ಅಂಕಲ್ನ ನೋಡೋಣ ಅಂತ ಬಂದೆ. ತುಂಬಾ ಮುಖ್ಯವಾದ ಕೆಲ್ಸ ಆಯ್ತು. ಅಯ್ಯೋ, ಅವ್ರು ಮನೇಲಿ ಇಲ್ವಲ್ಲ? ಎಲ್ ಹೋದ್ರು? ಸ್ವಲ್ಪ ಅರ್ಜೆಂಟ್ ಇತ್ತಲ್ವಾ, ತಾತನೇ ಕಳ್ಸಿದ್ದು. ನೀನಾಗಿದ್ಕೆ ಒಂದ್ ಮಾತು ಹೇಳ್ತೀನಿ. ಆ. ಇಲ್ಲೇ ನೆಲಮಂಗಲ ರೂಟಲ್ಲಿ ನಟೇಶ ಸರ್ದು ಒಂದು ಪರ್ಸನಲ್ ಗೆಸ್ಟ್ ಹೌಸ್ ಇದೆಯಲ್ಲ? ಹೌದು, ಆ ಪೆಟ್ರೋಲ್ ಬಂಕ್ ಮುಂದ್ಗಡೆ. ಅದೇ ನಾನ್ ಹೇಳ್ದೆ ಅಂತ ಗೊತ್ತಾಗದ್ ಬೇಡ. ಇಲ್ಲ ಇಲ್ಲ, ಬಾರೆ. ಇವಾಗ ಏನಕ್ಕೆ ಅಲ್ಲಿ ಹೋಗ್ಬೇಕು? ನಾವಿಬ್ರು ಅಲ್ಲಿ ಏನ್ ಖುಷಿಯಿಂದ ಹೋಗ್ತಾ ಇಲ್ಲ. ಅವ್ರ ಹತ್ರ ಮಾತಾಡಿ ರಮೇಶ್ನ ಹೇಗ್ ಕಾಪಾಡ್ಬೇಕಂತ ನೋಡೋಣ. ನಿನ್ ಕೂತ್ಕೋ. ಲಾಕ್ ಹಾಕಿದಾರಲ್ಲ. ಒಳಗಡೆ ಇದಾರೆ ಅಂತ ಅನ್ಸುತ್ತೆ. ಏ, ಅಲ್ಲೊಂದ್ ಕಾರ್ ಇದೆ ನೋಡು. ಯಾರು ಇಲ್ದಿರೋ ಬಂಗ್ಲೆಲಿ ಏನಮ್ಮ ಬಗ್ ನೋಡ್ತಿದ್ದೀರಾ? ನಾವ್ ಮಿನಿಸ್ಟರ್ ನೋಡಕ್ ಬಂದ್ವಿ. ಮಿನಿಸ್ಟ್ರು ಇಲ್ಲಿ ಇಲ್ವಲ್ಲ? ಮಿನಿಸ್ಟರ್ ಕರೆದಿದ್ದಕ್ಕೆ ನಾವ್ ಬಂದಿದ್ದು. ಹಾಗ ಇದನ್ನ ಮೊದ್ಲೇ ಹೇಳಕ್ ಏನಾಗಿತ್ತು ನಿಮ್ಗೆ? ನಾನು ವಾಚ್ಮ್ಯಾನ್ ವೇಲಾಯುಧ. ಇದನ್ನ ಹಿಡ್ಕೊಳ್ಳಿ. ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ, ಇವಾಗ್ಲೇ ಬಂದಿದ್ದು. ಒಳಗ್ ಬನ್ನಿ. ಸರ್ಗೆ ಚಿಕನ್ ಊಟ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಇಲ್ಲಿ ಬಂದ್ರೆ ಸರ್ ಊಟ ಎಲ್ಲ ಹೊರಗಡೆಯಿಂದಾನೆ. ಡ್ರೈವರ್ ಮನೆಗೆ ಹೋಗಿದ್ದ, ಅದಕ್ಕೆ ನಾನೇ ಹೋಗಿ ತಗೊಂಡ್ ಬಂದೆ. ಇಲ್ಲಿ ಕುಕ್ ಇಲ್ವಾ? ಕುಕ್ಕು ಒಬ್ಬ ಇದ್ದ, ಅರುಣ್ ಅಂತ. ಅವನು ಕೂಡ ಹೊರಟೋದ. ಅದ್ ಸರಿ, ಏನ್ ನಿಮ್ ಹೆಸರು? ಸ್ಟೆಫಿ ಗ್ರಾಫ್. ಏನಂದ್ರೆ? ಸ್ಟೆಫಿ ಗ್ರಾಫ್. ಈ ಹುಡುಗಿ ಹೆಸರು? ಸಾನಿಯಾ ಮಿರ್ಜಾ. ಬಾಯಲ್ಲಿ ಹೇಳ್ದೇ ಇರೋ ತರ ಹೆಸರು ಇಟ್ಕೊಂಡಿದ್ರ. ಅಲ್ಲ, ಶ್ರೀದೇವಿ ಪಾರ್ವತಿ ಅಂತ ಇಟ್ಕೋಬೇಕಲ್ವಾ? ಹೆಸರಿಟ್ಟಿದ್ ನಾವಲ್ಲ ಅಲ್ವಾ? ಈ ಚಿಕನ್ ಊಟನ ನಾವೇ ಹೋಗಿ ಕೊಡ್ಬೋದಲ್ವಾ ಸರ್? ಏ ಬೇಡ ಬೇಡ ಬೇಡ, ನನ್ ಕೆಲ್ಸ ನೀವ್ ಯಾಕೆ ಮಾಡ್ತೀರಾ? ಅದು ನಾವ್ ಮಿನಿಸ್ಟರ್ ಜೊತೆ ಸ್ವಲ್ಪ ಸೀಕ್ರೆಟ್ ಆಗಿ ಮಾತಾಡ್ಬೇಕಿತ್ತು. ಗೊತ್ತಾಯ್ತು, ಅರ್ಥ ಆಯ್ತು. ಸರಿ, ತಗೊಂಡೋಗ್ ಕೊಡಿ. ಸರ್ ಜೊತೆ ನಾನೇ ತಗೊಂಡ್ ಬಂದಿದ್ದು ಅಂತ ಹೇಳ್ಬೇಕು. ಅದೆಲ್ಲ ಹೇಳ್ತೀವಿ ಸರ್. ಸಾರಿ, ಗೆಸ್ಟ್ ಹೌಸ್ ಬಂದ್ರೆ ಸಾಕು, ಈ ತರ ಬೆಳ್ಗಿರೋ ಹುಡುಗಿರೆಲ್ಲ ಅವ್ರು ನೋಡ್ಕೊಂಡ್ ಬರ್ತಾನೆ ಇರ್ತಾರೆ. ಬಾಗ್ಲು ಓಪನ್ ಆಗೇ ಇರುತ್ತೆ, ತಳ್ಳಿದ್ರೆ ಸಾಕು ಹೋಗುತ್ತೆ. ಈ ತರ ಎಲ್ಲ ಅವ್ರ ಹತ್ರ ಕೆಲಸ ಮಾಡಕ್ ಆಗಲ್ಲ ಅಂತಾನೆ ಅಡಿಗೆ ಮಾಡೋನು ಕೆಲಸ ಬಿಟ್ಟು ಓಡೋಗ್ಬಿಟ್ಟ. ಇಂಥವ್ರಿಗೆಲ್ಲ ಕಾವಲುಗಾರರಾಗಿ ನಿಂತ್ಕೋಬೇಕಲ್ಲಪ್ಪ ತಿರುಪತಿ ವೆಂಕಟರಮಣ. ಏನಾಯ್ತಮ್ಮ? ಏನಾಯ್ತು ಹೇಳಿ. ಏನಾಯ್ತು? ಸಾರ್ ಅಂತದ್ ಏನಪ್ಪ ಮಾಡಿದ್ರು? ಈ ತರ ಎಲ್ಲ ಮಾಡಲ್ವಲ್ಲ ಅವರು. ಏನಾಯ್ತು? ಪೆಟ್ರೋಲ್ ಖಾಲಿ ಆಯ್ತು. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ತಳ್ಬೇಕು. ಎಲ್ಲಿವರೆಗೂ ತಳ್ಳೋದು? ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಬರೋವರೆಗೂ. ನನ್ ಕೈಗಳೆಲ್ಲ ನೋವು ಬರುತ್ತೆ. ನೋಡು, ನೀನು ಭಯ ಪಟ್ಟು ನನ್ಗೂ ಭಯ ಪಡಿಸ್ಬೇಡ ಆಯ್ತಾ? ನಾವಲ್ಲಿ ಹೋಗೇ ಇಲ್ಲ, ನಮ್ಗೇನು ಗೊತ್ತೇ ಇಲ್ಲ. ಆದ್ರೆ ನೀನ್ ಬಾಯ್ ಮುಚ್ಕೊಂಡು ತಳ್ಳು ಮೊದ್ಲು. ಜೂಲಿ, ಬೇಗ ತಳ್ಳು. ಅರುಣ, ಅರುಣ, ಎಲ್ಲಿಗೆ ಹೋಗ್ಬಿಡ್ತೀಯೋ? ಆಲ್ರೆಡಿ ಇಬ್ರು ಲೀವ್ ಅಲ್ಲ ಅವ್ರೆ. ಇರೋನ್ ಇವನೊಬ್ಬ. ನೀನು ಹೋಗ್ಬಿಟ್ರೆ ಎಣ್ಣೆ ಹಾಕೋರ್ ಯಾರು? ಆ ಪೆಟ್ರೋಲ್ ಲೀಟ್ರಣ ಬಂದ್ಯಾ? ಎಲ್ಲಿ ಹೋಗ್ಬಿಟ್ಟಿದ್ದ? ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ನಿನ್ ಕೆಲ್ಸನೂ ನಾನೇ ನೋಡ್ಕೊಳ್ಳ. ಸಾರಿ ರಾಯಪ್ಪಣ, ಒಂದ್ ಟೀ ಕುಡಿಯಕ್ ಹೋಗಿದ್ದೆ. ನೀನ್ ಟೀ ಕುಡಿಯಕ್ ಹೋಗಿದ್ದೆ, ಎಣ್ಣೆ ಹೊಡಿಯಕ್ ಹೋಗಿದ್ದೆ, ಇಷ್ಟೊಂದು ಬೆವರ್ಕೊಂಡ್ ಬಂದಿದ್ಯಾ? ಅದು ಬಿಸಿ ಟೀ ಕುಡ್ದೆ, ಅದಕ್ಕೆ. ಸುಮ್ನೆ ಅದು ಇದು ಹೇಳಿ ಯಾ ಮರಸ್ತಂಗಲ್ಲ. ಮೊದ್ಲು ಪೆಟ್ರೋಲ್ ಹಾಕಲ್ಲಿ. ಹೋಗೋಣ. ಅಲ್ಲಿ ರಮೇಶ್. ರಮೇಶ ಎಲ್ಲಿ? ಅಲ್ಲಿ ಓಡ್ತಾ ಇದ್ದಾನೆ.
ಅಲ್ಲಿ ಹೋಗ್ತಿದ್ದಾನೆ. ಎಲ್ಲಿ? ನನಗೆ ಕಾಣಿಸ್ತಾ ಇಲ್ಲ. ಕಮಾನ್ ಬೇಗ ಬನ್ನಿ, ಬೇಗ ಬನ್ನಿ. ರಮೇಶ್, ಹತ್ತು ಹತ್ತು. ನಡಿ ನಡಿ, ಬೇಗ ನಡಿ, ಬೇಗ ನಡಿ. ರಮೇಶ್, ಇಲ್ಲೇ ಇಲ್ಕೋ. ಯಾವ ದಾರಿಯಲ್ಲಿ ಬಂದು ಅದೇ ದಾರಿಯಲ್ಲಿ ರೂಮಿಗೆ ಬಾ. ಏನ್ ರಮೇಶ್? ಅಲ್ಲ, ಇಲ್ಲೇ ಉಳ್ಕೊಂಡ್ರೆ ಮತ್ತೆ ರಾತ್ರಿ ಎಲ್ಲಿ ಹೋಗ್ತೀಯಾ? ಪೊಲೀಸ್ ಹತ್ರ ಸಿಗಾಕೊಂಡ್ರೆ? ಮೊದ್ಲು ನೀನು ಒಳಗಡೆ ಬಾ, ಆಮೇಲೆ ಯೋಚನೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬೇಡ. ಯಾರಿಗೂ ಕಾಣಿಸ್ಬೇಡ. ಈಗ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿದ್ರೆ ಮೇಡಮ್ ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗಿತಾರೆ. ತಗೊಳ್ಳಿ. ಅಕ್ಕವ್ರೆ, ಗಾಡಿ ನಾನು ಬಳಿಕ ಹಾಕ್ತೀನಿ. ನಿಜನಾ ನೀನ್ ಹೇಳಿದ್ದು? ನಿಜಾನೇ. ನಾವು ಹೋಗಿ ನೋಡಿದಾಗ ನೆಲಕ್ ಬಿದ್ದು ಸತ್ತೋಗಿದ್ರು. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಒಳ್ಳೇದೇ ಆಯ್ತು. ಅವನು ನಮ್ಮ ಅಮ್ಮನ ಕೊಟ್ಟಿರೋ ಕಷ್ಟಕ್ಕೆ ಒಳ್ಳೆ ದಂಡನೇನೆ ಆಗಿದೆ. ಅವನ್ಗದಾಗ್ಬೇಕಿತ್ತು. ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ತಲೆ ಯಾಕೋ ನೋವ್ತಾ ಇದೆ, ಮೈನು ಬಿಸಿಯಾದಂಗಿದೆ.